ಹಲೋ, ಇಲ್ಲಿ ನೋಡಿ, ನಮಸ್ತೆ. ಇವತ್ತು ನಾವು ಮೈಸೂರಲ್ಲಿ ವರ್ಲ್ಡ್ ಆಫ್ ಮೈಸೂರು ಪಾರ್ಕ್, ಸೊ ಇಲ್ಲಿ ಈ ಔಟ್ಲೆಟ್ಗೆ ಬಂದಿದ್ದೇವೆ. ಸೊ ನೋಡೋಣ ಒಳಗಡೆ ಹೋಗಿ ಏನೆಲ್ಲ ಮತ್ತು ಯಾವ ಥರದೆಲ್ಲ ವಿಶೇಷ ಮೈಸೂರು ಪಾರ್ಕ್ ಇದೆ. ಸೊ ಇದು ನೋಡಿ ಎಂಟ್ರೆನ್ಸ್ ಅಲ್ಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ ದಿನ ಅಂದರೆ ನವೆಂಬರ್ 1 ಇದ್ದ ಕಾರಣ ಈಗ ನೀವು ನೋಡ್ಬೋದು ಇಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಕನ್ನಡ ಥೀಮಿಗಾಗಿ. ಇಲ್ಲಿ ಜನ ಸಹ ನೋಡಿ ಯಾವ ಥರ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ನೋಡಿ ಇಲ್ಲಿ ಪ್ಯಾಕೆಟ್ಸ್ ಅಲ್ಲಿ ಆಲ್ರೆಡಿ ರೆಡಿ ಇರುವಂಥದ್ದು ಮೈಸೂರು ಪಾಕ್ ಇದೆ, ಚಿಪ್ಸ್ ಇದೆ, ಮಿಕ್ಸರ್ಸ್ ಇದೆ, ಚಾಕ್ಲೇಟ್ಸ್ ಇದೆ, ಬೇರೆ ಬೇರೆ ವೆರೈಟೀಸ್ ಇದೆ. ಸೊ ಇದು ನಮ್ಮ ಬರ್ತ್ಡೇ ಇವೆಂಟ್ಸಿಗೆ, ವೆಡ್ಡಿಂಗ್ಸಿಗೆ ಅವ್ರು ನಿಮ್ಮ ಯಾವುದಾದ್ರೂ ಫ್ರೆಂಡ್ಸಿಗೆ ನೀವು ಗಿಫ್ಟ್ ಮಾಡೋದಾದ್ರೆ, ನೀವು ಯಾವಾಗಲೂ ಮೈಸೂರು ವಿಸಿಟ್ ಮಾಡುವಾಗ ಈ ಒಂದು ಪ್ಲೇಸಿಗೆ ಬಂದು ಯಾರಾದ್ರೂ ಕೇಳಿದ್ರೆ ಮೈಸೂರು ಪಾಕನ್ನು ತಗೊಂಡು ಹೋಗ್ಬೋದು. ಸೊ ಅವ್ರಿಗೆ ಗಿಫ್ಟ್ ಮಾಡ್ಬೋದು. ಸೊ ಅದು ಬಿಟ್ಟು ಈಗ ನೋಡಿ ಇಲ್ಲಿ ಲೈವ್ ನಡೆಯುವಂಥದ್ದು. ಸೊ ಇಲ್ಲಿ ಲೈವ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಯಾವ ಥರ ಮೈಸೂರು ಪಾಕ್ ರೆಡಿ ಆಗ್ತಿದೆ, ಎಷ್ಟು ಹೈಜಿನಿಕ್ ಆಗಿ. ಇಲ್ಲಿ ಒಂದು ಗ್ಲಾಸ್ ಇದೆ, ಈ ಗ್ಲಾಸ್ ಒಳಗಿಂದ ಕಾಣ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಹೊಸ ಬ್ಯಾಚ್ ರೆಡಿ ಆಗ್ತಿದೆ ಮೈಸೂರು ಪಾಕಿದು. ಸೊ ನಾವು ಅಲ್ಲಿ ನಿಂತ್ಕೊಂಡು ಈ ವಿಡಿಯೋ ತೆಗಿತಾ ಇರುವಾಗ ಅವರು ಕೂಡ ನಮ್ಮನ್ನು ಅಷ್ಟೇ ರೆಸ್ಪೆಕ್ಟ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ರು. ಸೊ ಇದು ನೋಡಿ ಬಿಸಿ ಬಿಸಿ ತುಪ್ಪದ ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ಅಷ್ಟು ಜನ ಈ ಪ್ರೊಸೆಸ್ ಅನ್ನು ನೋಡ್ಲಿಕ್ಕೆ ಸೇರಿದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಅದೇ ನೋಡ್ಲಿಕ್ಕೆ ಒಂಥರ ಚಂದ, ತಿನ್ನೋದಕ್ಕಿಂತ ಜಾಸ್ತಿ ನೋಡೋದೇ ಒಂಥರ ಚಂದ ಆಗಿದೆ ಇಲ್ಲಿ. ಸೊ ಇಲ್ಲಿ ನೋಡಿ ಆ ಮೈಸೂರು ಪಾಕ್ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಒಂದು ಕರೆಕ್ಟ್ ನೀಟ್ಲಿ ಆ ಪೀಸ್ ಅಲ್ಲಿ ಕಟಿಂಗ್ ಆಗ್ತಿರುವಂಥದ್ದು ನಾವು ನೋಡ್ಬೋದು. ಸ್ಲೋ ಆಗಿ ಮಷೀನ್ ಒಳಗಿಂದ ಬರ್ತಾ ಇದೆ, ಚಿಕ್ಕ ಚಿಕ್ಕ ಪೀಸಸ್ ಅಲ್ಲಿ ಅದು ಈಗ ಹೊರಗಡೆ ಬರ್ತದೆ. ಬಂದ್ಮೇಲೆ ಮತ್ತೆ ಅದು ಪ್ಯಾಕಿಂಗಿಗೆ ಹೋಗ್ತದೆ, ಆರ್ ಸೇಲಿಗೆ ಹೋಗ್ತದೆ. ಇಲ್ಲಿ ಒಂದು ನೋಡಿ ದೊಡ್ಡ ಕಂಟೈನರ್ ಅಲ್ಲಿ ಮಿಕ್ಸ್ ಆಗ್ತಾ ಇದೆ. ಮಿಕ್ಸ್ ಆದ ನಂತರ ಇಲ್ಲಿ ಎಲ್ಲ ಡಿಸ್ಪ್ಲೇ ಆಗಿದೆ. ನಾಟ್ ಓನ್ಲಿ ಮೈಸೂರು ಪಾಕ್, ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದು ಸ್ವೀಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಇದಾದ ಯಾವುದು ನಮಗೆ ಇಷ್ಟ ಆಗುವಂತ ಸ್ವೀಟ್ಸ್ ತಗೊಳ್ಬೋದು. ಇದು ಇಲ್ಲಿಂದ ಈ ಕೌಂಟರ್ ನಂತರ ಸ್ವೀಟ್ಸ್ ಮುಗ್ದು ಮತ್ತೆ ಮೈಸೂರು ಪಾಕ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ತನಕ ಫುಲ್ ಸ್ವೀಟ್ಸ್ ಇರ್ತದೆ. ಇದೇ ಒಂದು ವಿಶೇಷತೆ. ಮತ್ತೆ ಇಲ್ಲಿ ನಾವು ನೋಡ್ಬೋದು ನೋಡಿ, ಇಲ್ಲಿ ಇವರೆಲ್ಲ ದಿಸ್ ಆರ್ ದ ಪಿಲ್ಲರ್ಸ್ ಹೂ ಹ್ಯಾವ್ ಸ್ಟಾರ್ಟೆಡ್ ದಿಸ್ ರೆಸಿಪಿ. ಈ ರೆಸಿಪಿ ಸ್ಟಾರ್ಟ್ ಮಾಡಿ ಇದೊಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿರುವಂಥದ್ದು. ಮತ್ತೆ ಇಲ್ಲಿಂದ ನೋಡಿ ಈಗ ಮೈಸೂರು ಪಾಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸುಮಾರು 10-15ಕ್ಕಿಂತ ಜಾಸ್ತಿ ವೆರೈಟಿಯ ಮೈಸೂರು ಪಾಕ್ ಇಲ್ಲಿ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗಲೂ ಮೈಸೂರು ಬಂದರೆ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.